ಅವರು ಒಳ್ಳೆ ಜಾಬಲ್ಲಿ ಸೇರಕ್ಕೆ ಕಷ್ಟಪಡ್ತಾರೆ ಅಂತ ಅಂದರೆ ಅವರ ಅಪ್ರೋಚ್ ಕರೆಕ್ಟಾಗಿರಲ್ಲ, ಅವ್ರಿಗೆ ಕ್ಲಾರಿಟಿ ಇರಲ್ಲ. ಫಸ್ಟ್ ಆಫ್ ಆಲು ಜಾಬ್ ಈಗ ಚೆನ್ನಾಗಿರುತ್ತೆ, ಅವ್ರ ಹತ್ರ ಟ್ಯಾಲೆಂಟ್ ಎಲ್ಲ ಇರುತ್ತೆ. ಅವ್ರು ಯೋಚನೆ ಮಾಡ್ತಿರೋದು ಏನಪ್ಪ ಅಂದರೆ ನನಗೆ ಸ್ಯಾಲ್ರಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾರೆ, ನನ್ನ ಗ್ರೋತ್ ಎಲ್ಲಿದೆ ಅಂತ ಅವ್ರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸೊ ಇಫ್ ದೇ ಥಿಂಕ್ ದಟ್ ಓಕೆ ನನ್ನ ಗ್ರೋತ್ ಎಲ್ಲಿದೆ, ನಾನು ಎಲ್ಲೋಗಿ ಮಾತಾಡಬೇಕು, ನನಗೆ ಯಾರ ಹತ್ರ ಹೋಗಬೇಕು, ಯಾರ ಹತ್ರ ಜಾಯ್ನ್ ಆಗಬೇಕು, ಯಾರ ಹತ್ರ ಇದ್ದರೆ ನನಗೆ ಗ್ರೋತ್ ಇರುತ್ತೆ ಅಂತ ಯೋಚನೆ ಮಾಡ್ಕೊಳ್ತು ಅಂತಂದರೆ ಅವ್ರ ಕೆರಿಯರು ಸ್ಮೂತಾಗಿರುತ್ತೆ. ಬಟ್ ನನಗೆ ಈಗ ಒಳ್ಳೆ ಕಡೆ ಸಂಬಳ ಸಿಗ್ತಾ ಇದೆ, ನಾನು ಹೋಗ್ತೀನಿ, ಸಂಬಳಕ್ಕೆ ಹೋಗ್ತೀನಿ ಅನ್ನೋದಿತ್ತು ಅಂತಂದರೆ ಅವರ ಟ್ಯಾಲೆಂಟ್ಗೂ ಅವ್ರ ಸ್ಕಿಲ್ಗೂ ಕೂಡ ವ್ಯತ್ಯಾಸನೇ ಇರಲ್ಲ. World's best strategist. King of deal closure. Highest paid consultant. Smart entrepreneur. International speaker. Unique author. ಕೆಲವು ಎಂಪ್ಲಾಯೀಸ್ಗಳು ಎಕ್ಸ್ಪೀರಿಯನ್ಸ್ ಇದ್ಕೊಂಡು, ಚಲೋ ಡಿಗ್ರಿ ಇದ್ಕೊಂಡು, ಹಾಗೆ ಕೆಲವೊಮ್ಮೆ ಚಲೋ ಕನೆಕ್ಷನ್ ಇದ್ಕೊಂಡು ಅವರು ಒಳ್ಳೆ ಜಾಬಲ್ಲಿ ಸೇರಕ್ಕೆ ಕಷ್ಟಪಡ್ತಾರೆ. ಅದಕ್ಕೆ ನಿಮ್ಮ ಅನಿಸಿಕೆ ಏನು? ಅವರು ಒಳ್ಳೆ ಜಾಬಲ್ಲಿ ಸೇರಕ್ಕೆ ಕಷ್ಟಪಡ್ತಾರೆ ಅಂತ ಅಂದರೆ ಅವರ ಅಪ್ರೋಚ್ ಕರೆಕ್ಟಾಗಿರಲ್ಲ, ಅವ್ರಿಗೆ ಕ್ಲಾರಿಟಿ ಇರಲ್ಲ. ಫಸ್ಟ್ ಆಫ್ ಆಲು ಜಾಬ್ ಈಗ ಚೆನ್ನಾಗಿರುತ್ತೆ, ಅವ್ರ ಹತ್ರ ಟ್ಯಾಲೆಂಟ್ ಎಲ್ಲ ಇರುತ್ತೆ. ಅವ್ರು ಯೋಚನೆ ಮಾಡ್ತಿರೋದು ಏನಪ್ಪ ಅಂದರೆ ನನಗೆ ಸ್ಯಾಲ್ರಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾರೆ, ನನ್ನ ಗ್ರೋತ್ ಎಲ್ಲಿದೆ ಅಂತ ಅವ್ರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸೊ ಇಫ್ ದೇ ಥಿಂಕ್ ದಟ್ ಓಕೆ ನನ್ನ ಗ್ರೋತ್ ಎಲ್ಲಿದೆ, ನಾನು ಎಲ್ಲೋಗಿ ಮಾತಾಡಬೇಕು, ನನಗೆ ಯಾರ ಹತ್ರ ಹೋಗಬೇಕು, ಯಾರ ಹತ್ರ ಜಾಯ್ನ್ ಆಗಬೇಕು, ಯಾರ ಹತ್ರ ಇದ್ದರೆ ನನಗೆ ಗ್ರೋತ್ ಇರುತ್ತೆ ಅಂತ ಯೋಚನೆ ಮಾಡ್ಕೊಳ್ತು ಅಂತಂದರೆ ಅವ್ರ ಕೆರಿಯರು ಸ್ಮೂತಾಗಿರುತ್ತೆ. ಬಟ್ ನನಗೆ ಈಗ ಒಳ್ಳೆ ಕಡೆ ಸಂಬಳ ಸಿಗ್ತಾ ಇದೆ, ನಾನು ಹೋಗ್ತೀನಿ, ಸಂಬಳಕ್ಕೆ ಹೋಗ್ತೀನಿ ಅನ್ನೋದಿತ್ತು ಅಂತಂದರೆ ಅವರ ಟ್ಯಾಲೆಂಟ್ಗೂ ಅವ್ರ ಸ್ಕಿಲ್ಗೂ ಕೂಡ ವ್ಯತ್ಯಾಸನೇ ಇರಲ್ಲ. ಅಂದರೆ ಅವ್ರಿಗೆ ಅವ್ರು ಅಂದ್ಕೊಂಡಾಗೆ ಅವ್ರು ದುಡಿಲಿಕ್ಕಾಗಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಮಾತಾಡ್ತೀನಿ. ನಾನು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದಾಗ 2024 ಏಪ್ರಿಲ್ 13 ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ದುಡ್ಡು ಇರಲೇ ಇಲ್ಲ. ನಾನು ದುಡ್ಡನ್ನೇ ಮಾಡಬೇಕು ಅನ್ನೋದಾಗಿದ್ದರೆ ನಾನು ಇವತ್ತು ಇಷ್ಟೊಂದು ಹೆಸರು ಮಾಡೋಕ್ಕಾಗ್ತಾ ಇರಲಿಲ್ಲ, ಮತ್ತು ನಾನು ದುಡ್ಡು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಆ ದುಡ್ಡು ಅವತ್ತೇನು ಸಿಗ್ತಾ ಇತ್ತು ದುಡ್ಡು ಅಷ್ಟೇ ದುಡ್ಡು ಸೀಮಿತ ಆಗ್ಬಿಡ್ತಿತ್ತು. ಬಿಕಾಸ್ ನನಗೆ ಅವತ್ತು ಐಡಿಯಾ ಕೊಟ್ಟಿದ್ದಂಥವ್ರು, ನನ್ನ ಜೊತೆನಲ್ಲಿ ಇದ್ದಂಥವರೆಲ್ಲ ಹೇಳಿದ್ದೇನಪ್ಪ ಅಂದರೆ 1000 ರೂಪೀಸ್ಗೆ ಸ್ಟ್ರಾಟಜಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿ, ಅಥವಾ ತಿಂಗಳಿಗೆ ಒಂದು 20,000 30,000 ರೂಪೀಸ್ ಅಂತ ಮಾತಾಡ್ಕೊಳ್ಳಿ ಒಂದು ಫಾರ್ಮಲ್ಲಿ. ಸೊ ಒಂದು 10 ಫಾರ್ಮ್ ಇಟ್ಕೊಂಡ್ರು 2 lakh ರೂಪೀಸ್ ಬರುತ್ತೆ, ನಿಮಗೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ರು. ಬಟ್ ನನ್ನ ಆ ಹೆಜ್ಜೆ ಇಡಲೇ ಇಲ್ಲ. ನನಗೆ ಪರವಾಗಿಲ್ಲ, ಈಗ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಯಾವುದೇ ಥರದ ಲೇಬಲ್ ಹಾಕೋಬಾರ್ದು, ನನಗೆ ಇಷ್ಟೇ ದುಡ್ಡು ಬರುತ್ತೆ ಅಷ್ಟೇ ದುಡ್ಡು ಬರುತ್ತೆ ಅಂತ ನಾನು ಲೇಬಲ್ ಹಾಕೋಬಾರ್ದು. ಯಾಕೆಂದರೆ ದೇವ್ರು ನನಗೆ ಕೊಟ್ಟಿರುವಂಥ ಟ್ಯಾಲೆಂಟ್ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಇನ್ನೂ ಕೂಡ ಎಕ್ಸ್ಟ್ರಾಕ್ಟಾಗಿ ನಾನು ಅಂದರೆ ಅವರಿಗೆ ಬೇರೆ ಥರದ ವ್ಯಾಲ್ಯೂನ ಕ್ರಿಯೇಟ್ ಮಾಡಿಕೊಡ್ತು ಅಂದರೆ ನನ್ನ ರೆಮ್ಯುನೇಷನ್ ಬೇರೆ ಥರನೇ ಬರ್ಬೋದು, ನನಗೆ ಸ್ಯಾಲ್ರಿ ಬೇರೆ ಥರನೇ ಬರ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ನಾನೇನು ಮಾಡಿದೆ, ಬರೀ ಫೋಕಸ್ ಮಾಡಿದ್ದು ಬರೀ ಅವ್ರಿಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾ ಹೋದೆ. ನೀವು ನಂಬಲ್ಲ, ಇವತ್ತು ನಿನ್ನೆ ನಾನು ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೆ ಡೆಲ್ಲಿಗೆ. ಅಲ್ಲಿ ಒಂದಷ್ಟು ಜನ ದುಬೈಯಿಂದೆಲ್ಲ ಬಂದಿದ್ದರು, ಅದೆಲ್ಲ ಮೀಟಿಂಗ್ಸ್ ಇತ್ತು. ಆ ಎಕ್ಸಿಬಿಷನಲ್ಲಿ ನಾನು ಭೇಟಿ ಮಾಡೋಕೆ ಬಂದಾದಮೇಲೆ ನೆಕ್ಸ್ಟ್ ಡೇ ನಾನು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನನಗೊಬ್ಬರು ಸಿಗ್ತಾರೆ, ಅದಾನಕ್ಕೆ ಒಬ್ಬರು ಸಿಗ್ತಾರೆ. ಸಿಕ್ಕಿದ ತಕ್ಷಣವೇ ಅವರು ಒಂದು ಮಾತು ಹೇಳ್ತಾರೆ, ಸರ್ ನಿಮ್ಮ ಬಗ್ಗೆ ನಿಮ್ಮ ಹೆಸರು ಕೇಳ್ತಾ ಇದ್ದೆ, ನಾನು ಇವತ್ತು ನಿಮ್ಮನ್ನು ನೋಡುವಂಥ ಅದೃಷ್ಟ ಸಿಕ್ತು ನನಗೆ, ಥ್ಯಾಂಕ್ ಯು ವೆರಿ ಮಚ್ ಅಂದ್ಬಿಟ್ಟು ನನ್ನ ಜೊತೆ ಸುಮಾರು ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾರೆ. ದೆನ್ ಐ ಅಬ್ಸರ್ವ್ ದಟ್ ಓಕೆ, ಅಂದರೆ 6 ತಿಂಗಳಲ್ಲಿ ನನ್ನ ಹೆಸರು ಬೇರೆ ಕಡೆ ಎಲ್ಲ ಓಡಾಡ್ತಾ ಇದ್ದೆ. ಯಾಕೆ? ನಾನು ಅವತ್ತು ಕ್ರಿಯೇಟ್ ಮಾಡೋಕೆ ಹೊರಟಿದ್ದು ವ್ಯಾಲ್ಯೂನ, ನಾಟ್ ಮನಿ. ನಾನು ಮನಿ ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಹೋಗಿದ್ರೆ ನನ್ನ ಹೆಸರು ಪ್ರಾಯಶಃ ಹೊರಗಡೆ ಬರ್ತಾ ಇರಲಿಲ್ಲ. ಸೊ ತುಂಬ ವಿಚಾರಗಳಿರುತ್ತೆ. ಈಗಿನ ಜನ್ರೇಷನ್ಗೆ, ಯಂಗ್ ಜನ್ರೇಷನ್ ಮಕ್ಕಳಿಗೆ ಹೇಳುವಂಥದ್ದೇನಪ್ಪ ಅಂತಂದರೆ, ನಿಮ್ಮ ಕೆರಿಯರ್ ಎಲ್ಲಿ ಅಂತ ಇದು ಮಾಡ್ಕೊಂಡು ಹೋಗಿ. ಇವತ್ತಿನ ಸಂಬಳದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲೇಬೇಡಿ. ಇವತ್ತಿನ ಸಂಬಳ, ಇವತ್ತೇನು ನೀವು ಮಾಡ್ತಾ ಇದ್ದೀರಾ ಸಂಬಳ, ಅಥವಾ ನಿಮ್ಗೆ ಏನು ಕಾಣಿಸುತ್ತೆ ಸಂಬಳ, ಅದು ನಿಮ್ಮ ಫ್ಯೂಚರ್ ಆಗಿರಲ್ಲ, ಅದು ಟೈಮಿಂಗ್ ಮಾತ್ರ ಆಗಿರುತ್ತೆ. ಬಟ್ ಇವತ್ತು ನೀವು ಏನು ವ್ಯಾಲ್ಯೂನ ಆ ಫರ್ಮ್ಗೆ ಕೊಡೋಕ್ಕೆ ಅಂತ ಹೋಗ್ತೀರಾ, ಅಥವಾ ಆ ಸೊಸೈಟಿ ಕೊಡೋದಕ್ಕೆ ಅಂತ ಹೋಗ್ತೀರಾ, ಅದು ನಿಮಗೆ ಬೇರೆ ಲೆವೆಲಲ್ಲಿ ನಿಮ್ಮ ಹತ್ರ ರಿಟರ್ನ್ಸ್ ಆಗಿ ಬರೋದಕ್ಕೆ ಅಂತ ಇದಾಗುತ್ತೆ. ಸೊ ಯುವರ್ ಫೋಕಸ್ ಶುಡ್ ಬಿ ಆಲ್ವೇಸ್ ಆನ್ ದಿ ಗ್ರೋತ್ ಆಫ್ ಯುವರ್ ಕೆರಿಯರ್, ನಾಟ್ ದ ಟೈಮಿಂಗ್. ಮನಿ ಮಾಡೋದು ಅಥವಾ ದುಡ್ಡು ಮಾಡುವಂಥದ್ದು ಅದ್ರ ಮೇಲೆ ನಿಮ್ಮದು ಫೋಕಸ್ ಇತ್ತು ಅಂತಂದರೆ ನಿಮ್ಮ ಕೆರಿಯರ್ ಡೆವಲಪ್ ಆಗಲ್ಲ. ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇತ್ತು ಅಂದ್ರೂ ಯು ವಿಲ್ ಸ್ಟ್ರಕ್ ಸಮ್ವೇರ್ ಆ್ಯಂಡ್ ಅಲ್ಲೇ ಸ್ಟ್ರಗಲ್ ಮಾಡ್ತಾ ಕೂತ್ಕೊಬಿಡ್ತೀರ. ಓಕೆ, ಸೊ ಇದು ನನ್ನ ಅಡ್ವೈಸ್. ಇಂಟ್ಯೂಷನ್ ಮಾಡಿತ್ತು ಅಂತಂದ್ರೆ, 6 ಸೆನ್ಸ್ ಬಗ್ಗೆ ಯೋಚನೆ ಮಾಡಿತ್ತು ಅಂತಂದ್ರೆ ಅದು ಬೇರೆ ಚೇಂಜ್ ಆಗೋದ್ರಿಂದ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದೇ ತಪ್ಪು ಅನ್ನುವಂಥದ್ದು ಒಂದು. ಎರಡನೇದು,
ಇದು ಫ್ಯೂಚರ್ ಪ್ರಿಡಿಕ್ಷನ್ ಅಂತ ಅನ್ಬೋದು. ಎರಡನೇದು ಡಾಟಾ ಬೇರೆ ನೀವು ಡಿಪೆಂಡ್ ಆಗಿದ್ದೀರಾ ಅಂತಂದರೆ ಡಾಟಾ ಇಟ್ಸ್ ಆಲ್ವೇಸ್ ಪಾಸ್ಟ್. ಇದು ಯಾರೋ ಒಂದು ಎಕ್ಸ್ಪೀರಿಯನ್ಸಿಂದ ಬಂದಿರುವಂಥ ಡಾಟಾ ಆಗಿರುತ್ತೆ. ಸೊ ಈ ಡಾಟಾನ ರೆಫರೆನ್ಸ್ ಇಟ್ಕೊಂಡು ನಾವು ಫ್ಯೂಚರ್ನ ಪ್ರೆಡಿಕ್ಟ್ ಮಾಡೋಕ್ಕೂ ಆಗಲ್ಲ. ಸೊ ಇವೆರಡೂ ಕೂಡ ನನ್ನ ಪರ್ಸ್ಪೆಕ್ಟಿವಿಂದ ಅದು ತುಂಬ ತಪ್ಪಾಗ್ತಾ ಹೋಗುತ್ತೆ.